40% ಕಮಿಷನ್ ವಿರುದ್ಧ ಹೋರಾಟದ ಹೆಸರಿನಲ್ಲಿ ಅಧಿಕಾರ ಹಿಡಿದ ಕಾಂಗ್ರೆಸ್ಗೆ ಅದೇ ಕಮಿಷನ್ ಆರೋಪ ತಿರುಗುಬಾಣವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಮಿಷನ್ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದೆ. ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದ ರಾಜ್ಯ ಗುತ್ತಿಗೆದಾರರ ಸಂಘ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. 60% ಕ್ರಾಸ್ ಆಗಿದೆ. 100ಕ್ಕೆ 70% MLAಗಳು, 10% ಡೈರೆಕ್ಟ್ MLAಗಳು. ಕಾಂಗ್ರೆಸ್ ಮೈತ್ರಿ ಪಡೆ ಮಧ್ಯೆ ಕಮಿಷನ್ ಕಾಳಗ. ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ಸತ್ಯ. ಎಚ್ಡಿಕೆ ಆರೋಪಕ್ಕೆ ದನಿಗೂಡಿಸಿದ ಸಿಟಿ ರವಿ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಕಮಿಷನ್ ಬಿರುಗಾಳಿ ಎದ್ದಿದೆ. ಬಿಜೆಪಿ 40% ಕಮಿಷನ್ ವಿರುದ್ಧ ಹೋರಾಟ ಮಾಡಿ ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ಗೆ 60% ಕಮಿಷನ್ ಕಳಂಕ ಅಂಟಿಕೊಂಡಿದೆ. ಇತ್ತೀಚೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ 60% ಕಮಿಷನ್ ಬಾಂಬ್ ಸಿಡಿಸಿದ್ರು. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಬಿಲ್ ಬಾಕಿ ಇದೆ ಅಂತ ಅಂಕಿ ಅಂಶ ಸಮೇತ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಚಾಟಿ ಬೀಸಿದ್ರು. ಈಗ ಕುಮಾರಸ್ವಾಮಿ ಆರೋಪಕ್ಕೆ ಮಾಜಿ ಸಚಿವ ಸಿಟಿ ರವಿ ಕೂಡ ದನಿಗೂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ವಾಸ್ತವ ಸತ್ಯ. ಟೆಂಡರ್ ಪಡೆಯೋಕೆ, ಬಿಲ್ ಪಾವತಿಗೆ ಎಲ್ಲದಕ್ಕೂ ಕಮಿಷನ್ ನೀಡಬೇಕು ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಕಮಿಷನ್ ಅನ್ನೋ ವಿವರವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕಮಿಷನ್ ಚಾರ್ಜ್ ಶೀಟ್. ವರ್ಕ್ ಆರ್ಡರ್ಗೆ 15ರಿಂದ 18% ಕಮಿಷನ್ ನೀಡಬೇಕಂತೆ. ಇಂಜಿನಿಯರ್ಗಳಿಗೆ 13ರಿಂದ 15% ಕಮಿಷನ್. ಎನ್ಒಸಿಗೆ 7ರಿಂದ 12% ಕಮಿಷನ್. ಜಿಎಸ್ಟಿಗೆ 18% ಕೊಡಬೇಕು. 1% ಸೆಸ್, 1% ಸೆಬಿ, ಹೀಗೆ ಒಟ್ಟು 60% ವರೆಗೂ ಕಮಿಷನ್ ನೀಡಬೇಕಾಗಿದೆ ಅಂತ ಸಿಟಿ ರವಿ ಆರೋಪಿಸಿದ್ರು. ಕಾಂಗ್ರೆಸ್ 60% ಸರ್ಕಾರವೆಂದು ಗುಡುಗಿದ ಸಿಟಿ ರವಿ ರಾಜ್ಯವನ್ನ 6-7 ಭಾಗ ಮಾಡಿ ಕಲೆಕ್ಷನ್ಗೆ ಉಸ್ತುವಾರಿಗಳನ್ನ ನೇಮಿಸಿದ್ದಾರೆ ಅಂತ ಆರೋಪಿಸಿದ್ರು. ಈಗಿರುವ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡ್ತಾ ಇದೆ. 60% ಕ್ರಾಸ್ ಆಗಿದೆ ಅನ್ನೋದು ಕೇವಲ ಆರೋಪ ಅಲ್ಲ, ಅದೊಂದು ವಾಸ್ತವಿಕ ಸತ್ಯ. ಅತಿ ಭ್ರಷ್ಟ ಸರ್ಕಾರ ಇದು. ಬಿಬಿಎಂಪಿ ಕಲೆಕ್ಷನ್ ಕೆಲಸ ಯಾರು? ರಾಜ್ಯನೂ 6-7 ಝೋನ್ ಮಾಡಿದ್ದಾರೆ. 6-7 ಝೋನ್ಗಳಿಗೆ ಒಬ್ಬೊಬ್ಬರನ್ನ ಇನ್ಚಾರ್ಜ್ ಮಾಡಿದ್ದಾರೆ. ಅವರ ಮೂಲಕ ರಾಜ್ಯದ ಕಲೆಕ್ಷನ್ ಆದ್ರೆ ಬೆಂಗಳೂರಿನ 2 ಝೋನ್ ಮಾಡಿದ್ದಾರೆ. ಗುತ್ತಿಗೆದಾರರ 32,000 ಕೋಟಿ ಬಿಲ್ ಬಾಕಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಆಕ್ರೋಶ. ಒಂದೆಡೆ ಸರ್ಕಾರದ ವಿರುದ್ಧ ಮೈತ್ರಿ ಪಡೆ ಕಮಿಷನ್ ಬಾಂಬ್ ಸಿಡಿಸುತ್ತಿದ್ರೆ, ಮತ್ತೊಂದೆಡೆ ಬಾಕಿ ಬಿಲ್ಗಾಗಿ ಗುತ್ತಿಗೆದಾರರು ಹೋರಾಟಕ್ಕೆ ರೂಪುರೇಷೆ ಸಿದ್ಧಪಡಿಸುತ್ತಿದ್ದಾರೆ. ಬಿಲ್ ಪಾವತಿಸಿ ಇಲ್ಲ ದಯಾಮರಣ ನೀಡಿ ಅಂತ ಸಿಎಂ ರಾಜ್ಯಪಾಲರಿಗೆ ಪತ್ರ ಬರೆಯಲು ಸಜ್ಜಾಗಿದ್ದಾರೆ. 32,000 ಕೋಟಿ ಹಣ ಬರಬೇಕಿದೆ. ಬಿಲ್ ಪಾವತಿಯಾಗದೇ ಇದ್ರೆ ಸಾವು ಅನಿವಾರ್ಯ. ಶಾಸಕರಿಗೆ ಕಮಿಷನ್ ಕೊಡಲಿಲ್ಲವೆಂದ್ರೆ ಟೆಂಡರ್ ಸಿಗಲ್ಲ ಅಂತ ಗುತ್ತಿಗೆದಾರರ ಸಂಘದ ಪ್ರಭಾರ ರಾಜ್ಯಾಧ್ಯಕ್ಷ ಜಗನ್ನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 32,000 ಕೋಟಿ ಇನ್ನೂ ಬರಬೇಕು ನಮಗೆ. 30 ಎಲ್ಲ ಡಿಪಾರ್ಟ್ಮೆಂಟ್ ಕಲ್ತು 32 ಕೋಟಿ. ಅದರಲ್ಲಿ ಈಗ ಕಡಿಮೆ ಅಂತಂದ್ರೆ ಭಾಳ ಆದರೆ ಒಂದು 15 ಇಲ್ಲ 20% ಹಣ ಬಂದಿದೆ ನಮಗೆ. 100ಕ್ಕೆ 70% MLAಗಳು, 10% ಇಲ್ಲದೆ ಒಟ್ಟು ಕೆಲಸನೇ ಮಾಡಿಕೊಡಂಗಿಲ್ಲ, ಟೆಂಡರ್ ಕೊಡಂಗಿಲ್ಲ. ರಾಜ್ಯ ಬದಲಾದ್ರೂ ರಾಗಿ ಬೀಸೋದು ತಪ್ಪಲಿಲ್ಲ ಎಂಬಂತಾಗಿದೆ ರಾಜ್ಯದ ಗುತ್ತಿಗೆದಾರರ ಪರಿಸ್ಥಿತಿ. ಸರ್ಕಾರ ಬದಲಾದ್ರೂ ಬಿಲ್ ಮಾತ್ರ ಬಿಡುಗಡೆಯಾಗಿಲ್ಲ. ಇನ್ನು ಕಮಿಷನ್ ಅಸ್ತ್ರವನ್ನೇ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರದ ಲೇಬಲ್ ಅಂಟಿಸಲು ಮೈತ್ರಿ ಪಡೆ ಕೂಡ ರಣತಂತ್ರ ರೂಪಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.